ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಜಾಸೂಸಿ ಆತ್ಮಗಳನ್ನ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ನಿಮ್ಗೆ ಗೊಂದಲ ಆಗ್ಬೋದು, ಜಾಸೂಸಿ ಆತ್ಮಗಳು ಅಂದ್ರೇನು, ಆತ್ಮಗಳು ತೊಂದರೆ ಕೊಡ್ತಕ್ಕಂಥದ್ದು, ಸಮಸ್ಯೆ ಕೊಡ್ತಕ್ಕಂಥದ್ದು ಇತ್ಯಾದಿ ವಿಷಯಗಳನ್ನ ನಾವು ತಿಳಿದಿದ್ವಿ. ಆದ್ರೆ ಈ ಜಾಸೂಸಿ ಆತ್ಮಗಳು ಅಂದ್ರೆ ವಿಷಯಗಳನ್ನ ಕದ್ದಾಲಿಸ್ತಕ್ಕಂಥದ್ದು ಅಥವಾ ವಿಷಯಗಳನ್ನ ಸ್ಫೋಟಿಸ್ತಕ್ಕಂತಹ ಆತ್ಮಗಳೇನಿರ್ತಾವೆ, ಈಗ ನಾವು ಕರಿತೇವಲ್ವಾ, ಏನಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಥವಾ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಗುಪ್ತಚರ ಕಾರ್ಯಗಳನ್ನು ಮಾಡ್ತಾರೆ ಅಂತ ನಾವೆಲ್ಲ ಮಾತಾಡ್ತೇವಲ್ವಾ, ಅದೇ ರೀತಿಯಾಗಿ ಆತ್ಮಗಳಲ್ಲೂ ಕೂಡ ಆ ಒಂದು ವಿಧಾನ ಇದೆ. ಈ ಒಂದು ಗುಪ್ತ ವಿಷಯಗಳನ್ನ ತಿಳಿಸ್ತಕ್ಕಂತಹ ಆತ್ಮಗಳ ಕಾರ್ಯಾವಳಿಗಳ ಬಗ್ಗೆ ನೋಡ್ತಕ್ಕಂಥ ವಿಧಾನ ಈ ವಿಡಿಯೋದಲ್ಲಿ ತಿಳಿಯೋಣ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ, ಹಾಗೆ ವಾಮಾಚಾರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ, ಮನೆಗಾಗಿರ್ಬೋದು, ವಿದ್ಯಾಭ್ಯಾಸ, ಮಕ್ಕಳ ಮದುವೆ, ಹಾಗೆ ವ್ಯವಹಾರ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಜಮೀನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು. ವಿಷಯಗಳನ್ನು ಒಂದೆರಡು ಲೈನಲ್ಲಿ ಸಂಕ್ಷಿಪ್ತವಾಗಿ ವಾಟ್ಸಪ್ಗೆ ಬರೆಯಿರಿ. ಕೇವಲ ಸಾಮಾನ್ಯ ವಿಷಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಮಸ್ಯೆಗಳನ್ನು ಬರೆದ್ರೆ ಅದಕ್ಕೆ ನಾನು ಪ್ರತಿಕ್ರಿಯೆಯನ್ನು ನೀಡ್ತೇನೆ. ಅಂಥ ಸಂದರ್ಭದಲ್ಲಿ ನೀವು ಕರೆ ಮಾಡಿ ಮಾತಾಡ್ಬೋದು ಕನ್ಸಲ್ಟೇಷನ್ ತಗೊಂಡು. ವಾಮಾಚಾರ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಇದೆ. ಹಣಕಾಸಿನ ಸಮಸ್ಯೆ, ಅದು ವಾಮಾಚಾರದಿಂದ ತೊಂದರೆ ಬಾಧೆಗಳಾಗ್ತಾರೆ ವ್ಯವಹಾರಗಳಲ್ಲಿ, ಸರ್ಕಾರಿ, ಅರೆ ಸರ್ಕಾರಿ, ಪ್ರೈವೇಟು, ಖಾಸಗಿ, ಯಾವುದು ಕೆಲಸ ಕಾರ್ಯಗಳಿರ್ತಾವೆ, ನೌಕರಿ ಇರುತ್ತೆ, ಅಂಥದ್ರಲ್ಲೂ ಅಡಚಣೆಗಳು, ಬಿಸ್ನೆಸ್ಸಲ್ಲೂ ಅಡಚಣೆಗಳು, ಅಂಥ ಸಮಸ್ಯೆಗಳ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಅಂತ ಇದೆ. ಅದನ್ನು ಕೂಡ ನೀವು ಬಳಸ್ಬೋದು. ಹಾಗೆ 2 ರೀತಿ ಆಯಿಲ್ ಇದೆ, ದೇಹಕ್ಕೆ ಬೇರೆ, ತಲೆಗೆ ಬೇರೆ, ಆತ್ಮ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನ ನಿವಾರಣೆ. ಹಾಗೆ ಯಂತ್ರಗಳ ರಚನೆ ಕೂಡ ಮಾಡಿಸ್ಬೋದು. ಯಾವುದು ದೋಷಾದಿಗಳಿದ್ದಂತಹ ಪಕ್ಷದಲ್ಲಿ ಅಂಥ ಸಮಸ್ಯೆ ನಿವಾರಣೆಗೆ, ವಾಮಾಚಾರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಂಥ ಸಮಸ್ಯೆ ನಿವಾರಣೆಗೆ ಅವರ ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಕಡ್ಡಾಯ. ಇದರಲ್ಲಿ ಚಾರ್ಜಸ್ ಇರುತ್ತೆ. ಅನುಕೂಲಗಳಿಗಾಗಿ ಮತ್ತು ಸಮಸ್ಯೆಗಳ ನಿವಾರಣೆಗಾಗಿ ಯಂತ್ರ ರಚನೆಯನ್ನು ಕೂಡ ಮಾಡಿಸ್ಬೋದು. ಅನುಕೂಲಗಳಿಗೆ ವಿದ್ಯಾಭ್ಯಾಸಕ್ಕೆ, ಮನೆ ಕಟ್ಟಲು, ವ್ಯವಹಾರಗಳಲ್ಲಿ, ಹಣಕಾಸಿನ ಅಭಿವೃದ್ಧಿಗೆ ಇತ್ಯಾದಿ ಅನುಕೂಲಗಳಿಗಾಗಿ ಯಂತ್ರ ರಚನೆ ಕೂಡ ಮಾಡಿಸ್ಬೋದು. ಉಳ್ಕಲ್ ನೋವಿಗೆ ಸಂಬಂಧಪಟ್ಟಂಥ ಔಷಧಿ ಇದೆ. ಮರುವಿನ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ. ಹೊಟ್ಟೆಗೆ ಮದ್ದು ಹಾಕಿದರೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ. ಇದು ಮಕ್ಕಳು, ಮಧ್ಯಮ ವಯಸ್ಕರು, ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವ್ರು, ಮೂರು ವಿಭಾಗ ಅಂದರೂ ಎಲ್ಲ ಜನರು ಕೂಡ ಈ ಔಷಧಿಯನ್ನು ತೆಗೆದುಕೊಳ್ಬೋದು. ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಜಾಸೂಸಿ ಆತ್ಮಗಳು ಎಂದರೇನು, ಹೇಗೆ ಕಾರ್ಯವನ್ನು ಮಾಡುತ್ತವೆ? ಗುಪ್ತಚರ ಕಾರ್ಯ, ಅದು ವಿಶೇಷವಾಗಿ ವಾಮಾಚಾರದಲ್ಲಿ, ಬೇರೆ ವಿಧಾನಗಳಲ್ಲಿ ಕಡಿಮೆ. ಪಿತೃಗಳು ಅಂತ ಸಾಕಾರವನ್ನ ನೀಡ್ತಾರೆ. ನೀವು ಪೂಜಾ ಕೈಕರ್ಯಗಳನ್ನ ಮಾಡಿದ್ರೆ, ಜಪತಪಗಳನ್ನ ಮಾಡಿದ್ರೆ, ಅವರಿಂದಾನೇ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳ ನಿವಾರಣೆಗೂ ಕೂಡ ಅವರು ಸಹಕಾರವನ್ನ ಮಾಡ್ತಾರೆ. ಅಥವಾ ನಿಮ್ಮ ಹಿತಶತ್ರುಗಳಿಂದ ಉಂಟಾಗಿರ್ತಕ್ಕಂಥ, ಹಿತಶತ್ರುಗಳಂದ್ರೆ ಸಂಬಂಧಿಕರಲ್ಲಿ, ಪರಿಚಯಸ್ಥರಲ್ಲಿ, ಅವರಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳ ನಿವಾರಣೆಗೆ, ಅದು ಪಿತೃಗಳಿಗೆ ಸಂಬಂಧಪಟ್ಟಂತಿದ್ರೆ ಅದಕ್ಕೂ ಕೂಡ ಅವರು ಸಹಕಾರವನ್ನ ನೀಡ್ತಾರೆ. ಅದು ಜಾಸೂಸಿ ಅನ್ಲಿಕ್ಕಾಗೋದಿಲ್ಲ, ಆಶೀರ್ವಾದ. ಸಮಸ್ಯೆಗಳ ನಿವಾರಣೆಗೆ ಮಾಡ್ತಕ್ಕಂಥ ಕಾರ್ಯಾವಳಿಗಳು. ಹಾಗೆ ತನ್ನ ಕುಟುಂಬ ವರ್ಗದವರನ್ನ ರಕ್ಷಿಸಲು, ಜೀನ್ಸ್ ಅಂತ ಕರೀತೇವೆ ಅದಕ್ಕೆ, ವಂಶಾವಳಿ, ಆ ಕುಟುಂಬ ವರ್ಗದವರನ್ನ ರಕ್ಷಿಸಲು ಕೂಡ ಅಂತ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶನ, ವಿಶೇಷ ವಿಚಾರಗಳನ್ನ ಹೇಳ್ತಾರೆ. ಅದು ಕೂಡ ಸಹಾಯ ಮತ್ತು ಮಾರ್ಗದರ್ಶನ, ಅವರ ಪ್ರೀತಿ. ಇದು ಜಾಸೂಸಿ ಅಲ್ಲ. ಆದ್ರೆ ಇನ್ನೊಂದು ವಿಭಾಗದಲ್ಲಿ, ವಾಮಾಚಾರ ವಿಭಾಗದಲ್ಲಿ, ಜಾಸೂಸಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಆತ್ಮಗಳನ್ನು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಕಾರ್ಯವನ್ನು ಮಾಡ್ತಾ ಗಮನಿಸಿ. ಯಾವುದೇ ವಾಮಾಚಾರ ಕಾರ್ಯಗಳಲ್ಲಿ ಇದು ಸಾಧ್ಯ ಇಲ್ಲ. ಈ ಕರ್ಣಪಿಶಾಚಿನಿ ವಿದ್ಯೆ ಅದು ಇದು ಅಂತೆಲ್ಲ ನೀವು ಕೇಳಿದ್ರೆ ಕಮೆಂಟ್ ಮಾಡೋದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಇದೆ. ಅದು ಬಂದು ಕಿವಿಯಲ್ಲೇ ಹೇಳುತ್ತೆ ಅಂತ ಆ ಥರ ಸಾಧನೆಯನ್ನು ಮಾಡಿದ್ರೆ ಆ ಕಲುಷಿತವಾದಂಥ ಒಂದು ಆಚರಣೆ ಸರಿ, ಅದು ಆ ವಿದ್ಯೆ ವಿಧಾನ ಇಲ್ಲ, ಅಂಥದ್ದೆಲ್ಲ ಮಾಡಬಾರ್ದು. ಆದರೂ ಒಂದು ಜ್ಞಾನಕ್ಕೋಸ್ಕರ, ಒಂದು ವಿಷಯ ಸಬ್ಜೆಕ್ಟ್ಗೋಸ್ಕರ ಅದನ್ನು ತೆಗೆದುಕೊಂಡಿದ್ದೇನೆ ನಾನು.
ಈ ವಾಮಾಚಾರ ಕಾರ್ಯಗಳಲ್ಲಿ ವಿಶೇಷವಾಗಿ ಮಾಹಿತಿ ಸಂಗ್ರಹಕ್ಕೆ, ಈಗೆಲ್ಲ ನೀವು ಟೆಕ್ನಾಲಜಿಯನ್ನು ಬಳಸ್ತಕ್ಕಂಥದ್ದು ರಾಜ್ಯ ರಕ್ಷಣೆಗೆ, ದೇಶ ರಕ್ಷಣೆಗೆ, ಪೊಲೀಸ್ ಇಲಾಖೆ, ಮಿಲಿಟರಿ, ಇಂಥ ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ಅಂತ ನಾವು ಅದನ್ನು ಕರೀತೇವೆ. ಗುಪ್ತಚರ ಮಾಹಿತಿಗಳು ವಿಶೇಷವಾಗಿ ಅದರ ಟೆಕ್ನಾಲಜಿಯ ಮೂಲಕ ಸಂಗ್ರಹವನ್ನು ಮಾಡಲಾಗತ್ತೆ. ಆದ್ರೆ ಅದಕ್ಕಿಂತ ಮೀರಿದ್ದೇನು, ಕಣ್ಣಿಗೆ ಕಾಣ್ತಕ್ಕಂಥದ್ದು ಸಾಮಾನ್ಯ. ಕಣ್ಣಿಗೆ ಕಾಣೋ ಮನುಷ್ಯ ಆದ್ರೆ ಏನ್ ಮಾಡ್ತೇವೆ ಇಂತ ಮಾಡಿದ್ರೆ ಹೇಗೆ ಏನು ಅಂತೇಳಿ ವಿಷಯಗಳನ್ನ ನಾವು ಕೇಳ್ಬೋದು, ಏನೋ ಒಂದು ಕಾರ್ಯಗಳನ್ನ. ಈ ಕಣ್ಣಿಗೆ ಕಾಣೋದೇ ಇಲ್ಲ. ಅಂತಹ ಒಂದು ಗುಪ್ತಚರ ಮಾಹಿತಿಗಳನ್ನ ಪಡೆತಕ್ಕಂಥದ್ದು ಯಾವ ವಿಧಾನದಲ್ಲಿ? ತಾಂತ್ರಿಕ ವಿಧಾನದಲ್ಲಿ, ವಾಮಾಚಾರ ವಿಧಾನದಲ್ಲಿ. ಅದು ಹೆಸರೇ ಇರುವಂತೆ ಅಡ್ಡದಾರಿ. ಏನ್ ಹೇಳಿ? ಅಡ್ಡದಾರಿ ಅಂದ್ರೇನು? ಹಾನಿಕಾರಕ, ಬಾಧೆಯನ್ನು ಕೊಡುವಂಥದ್ದು. ಅದರ ಗುರಿ ನಿಶ್ಚಯವಾಗಿ ಹಾನಿಕರವನ್ನೇ, ತೊಂದರೆಯನ್ನೇ, ಬಾಧೆಯನ್ನೇ ಕೊಡ್ತಕ್ಕಂಥ ವಿಧಾನ. ಅದಕ್ಕೆ ವಾಮಾಚಾರ, ಅಡ್ಡದಾರಿ ಅಂತ ಕರೀತೇವೆ. ಒಳ್ಳೆ ದಾರಿಲಿ ಹೋಗೋದು ಬಿಟ್ಟು ಅಡ್ಡದಾರಿ ಇಟ್ಬಿಟ್ಟಿದ್ದಾನೆ. ನಾವು ಗ್ರಾಮಗಳಲ್ಲಿ ಅಥವಾ ನುರಿತ ವ್ಯಕ್ತಿಗಳಲ್ಲಿ ಅಥವಾ ವಯಸ್ಕ ಅಂದ್ರೆ ಹೆಚ್ಚಿನ ವಯಸ್ಸಾಗಿರ್ತಕ್ಕಂಥ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥ ಅನುಭವಿಗಳು, ವಿಶೇಷವಾಗಿ ಅವರ ಹೆಸರು, ಅವರಲ್ಲಿ ನಾವು ಕೇಳ್ತೀವಿ ಸರಿದಾರಿ ಬಿಟ್ಟು ಅಡ್ಡದಾರಿ ಹಿಡ್ದಾನೆ, ಹಾಗೆ ಅಂತ ಮಾತಾಡ್ದ ನಾವು ಕೇಳ್ತೇವೆ. ಅಡ್ಡದಾರಿ ಅಂದ್ರೆ ಏನು? ಸರಿ ಇಲ್ಲದ್ದು, ಬಾಧೆ ಆಗ್ತಕ್ಕಂಥದ್ದು. ಇದಕ್ಕೆ ವಾಮ ಮಾರ್ಗ ಅಂತ ನಾವು ಕರೀತೇವೆ. ಇದಕ್ಕೆ ಚಾರ ಅಂದ್ರೆ ಆಚರಣೆ, ವಾಮಾಚಾರ. ಇದರಲ್ಲಿ ವಿಶೇಷವಾಗಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥದ್ದು. ಯಾವ ಒಬ್ಬ ಮನುಷ್ಯನ ಮೇಲೆ ಗಮನಿಸಿ ವಶೀಕರಣ ಎಂಬತಕ್ಕಂಥದ್ದಾಗಿರುತ್ತೆ. ಎಲ್ಲ ವಿಧಾನದಲ್ಲ, ಬೇರೆ ಬೇರೆ ಕಾರ್ಯಗಳಿರ್ತಾವೆ, ಅದರಲ್ಲೆಲ್ಲ ಆಗೋದಿಲ್ಲ. ಆದ್ರೆ ಯಾವೊಬ್ಬ ಮನುಷ್ಯನನ್ನ ವಶವನ್ನ ಮಾಡ್ಕೊಳ್ಳಾಗಿರುತ್ತೆ ಈ ಮಾಹಿತಿಗೋಸ್ಕರ. ಗಮನಿಸಿ, ಅಂತ ಸಂದರ್ಭದಲ್ಲಿ ಆತ್ಮಗಳನ್ನ ಇಂಜೆಕ್ಟ್ ಮಾಡಲಾಗುತ್ತೆ, ಅಂದ್ರೆ ಆ ಮನುಷ್ಯನ ದೇಹದಲ್ಲಿ ಸೇರಿಸಲಾಗುತ್ತೆ ಆಹಾರದ ಮೂಲಕ. ವಿಶೇಷವಾಗಿ ದೇಹದೊಳಗಡೆ ಸೇರ್ಬಿಡ್ಬೇಕು, ಬೇಗ ಶರೀರದಾದ್ಯಂತ ವ್ಯಾಪ್ತಿಸ್ಬೇಕು. ಯಾಕೆಂದ್ರೆ ಪಂಚೇಂದ್ರಿಯಗಳು, ಕಣ್ಣು, ಮೂಗು, ಬಾಯಿ, ಕಿವಿ, ಈ ಗಂಟಲು ಪೆಟ್ಟಿಗೆ, ಅನ್ನನಾಳಗಳು, ಈ ಎಲ್ಲ ಜಾಗಗಳು, ಕಾಲು, ಕೈ, ಎಲ್ಲ ಜಾಗಗಳಲ್ಲೂ ವ್ಯಾಪಿಸ್ಬೇಕು. ಅದರಿಂದಾಗಿ ಮುಖ್ಯವಾಗಿ ಅದನ್ನ ಆಹಾರ ಸೇವನೆ ಮೂಲಕನೇ ಕೊಡೋದು, ತಿನ್ಸೋದು ನಿಮ್ಗೆ. ಆ ವಾಮಾಚಾರ ಕಾರ್ಯಗಳಲ್ಲಿ ಈ ಸೇವನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ಆತ್ಮಗಳು ದೇಹಾದ್ಯಂತ ವ್ಯಾಪ್ತವಾಗ್ತವೆ, ರಕ್ತದಲ್ಲಿ, ಮಾಂಸ, ಮಜ್ಜದಲ್ಲಿ ವ್ಯಾಪ್ತವಾಗ್ತವೆ, ಅಂತ ಸಂದರ್ಭದಲ್ಲಿ ಮಿದುಳಿನ ಕ್ರಿಯೆಗಳನ್ನು ಕೂಡ ಆಲಿಸ್ತಕ್ಕಂಥ ಕಾರ್ಯ ಆಗುತ್ತೆ. ಯಾವೊಬ್ಬ ಮನುಷ್ಯ ಆಲೋಚನೆಯನ್ನು ಮಾಡ್ತಾನೆ, ಅದಕ್ಕೆ ತದ್ವಿರುದ್ಧವಾದಂಥ ಆಲೋಚನೆ ಅಥವಾ ಆ ಆಲೋಚನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಈ ತರ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವ್ರು ನೀವು ಗಮನಿಸಿದಂತಹ ಪಕ್ಷದಲ್ಲಿ ಅವರು ಆಲೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಹದಲ್ಲಿ ಬಾಧೆಗಳಿರೋದಿಲ್ಲ, ಮನಸ್ಸಿನಲ್ಲಿ ಬಾಧೆಗಳಿರೋದಿಲ್ಲ, ವಿಚಾರದಲ್ಲಿ ಬಾಧೆಗಳಿರೋದಿಲ್ಲ, ಜನಗಳಿಂದ ಬಾಧೆಗಳಿರೋದಿಲ್ಲ, ಪ್ರಕೃತಿಯಿಂದ ಬಾಧೆ ಇರೋದಿಲ್ಲ. ಆ ಮನುಷ್ಯ ಸ್ವಯಂ ಕರ್ಮಾನುಸಾರವಾಗಿ ತಂದಂತಹ ಆಲೋಚನೆಗಳನ್ನ ಮಾಡುವ ಸಮಯದಲ್ಲಿ ನಿಶ್ಶಬ್ದ ಸ್ಥಿತಿ. ಇದನ್ನ ಅನಲೈಸ್ ಮಾಡೋದು ಕಷ್ಟ ಆಗುತ್ತೆ, ಇದನ್ನ ಗುರ್ತಿಡಿಯೋದು ಕಷ್ಟ ಆಗುತ್ತೆ ಸಾಮಾನ್ಯ ಜನಕ್ಕೆ. ಆಧ್ಯಾತ್ಮಿಕ ಪ್ರಗತಿಯಲ್ಲಿದ್ರೆ, ವಿಶೇಷವಾಗಿ ಅನಾಹತ ಚಕ್ರದತ್ತನಾದ್ರೂ ಶಕ್ತಿ ಇದ್ರೆ ಈ ವಿಷಯಗಳನ್ನು ತಿಳಿಲಿಕ್ಕೆ ಸ್ವಲ್ಪ ಸಹಕಾರಿಯಾಗಬಹುದು. ಇಲ್ಲ ಅದಕ್ಕೆ ಮೀರಿದಂತಹ ಚಕ್ರಗಳ ಜಾಗೃತಿ, ವಿಶುದ್ಧಿ, ಆಜ್ಞಾ ಚಕ್ರದ ಜಾಗೃತಿ ಬೇಕು. ಆ ಸಂದರ್ಭದಲ್ಲಿ ಯಾವ ವಿಷಯಗಳನ್ನ ತಗೋತವೆ, ಯಾವ ಮನುಷ್ಯ ಹೇಳ್ಬಾರ್ದಂತಿರ್ತಾರೆ, ಯಾವ ಒಬ್ಬ ಮನುಷ್ಯರು ಪ್ರತಿಕ್ರಿಯಿಸಬಾರ್ದಂತಿರ್ತಾರೆ. ಯಾವುದೋ ಒಂದು ವಿಷಯಗಳು, ಮನೆಗಳಲ್ಲಾಗಿರುವ ಸಭೆ, ಸಮಾರಂಭ, ಯಾವುದೇ ಕಾರ್ಯಗಳಾಗಿರ್ಬೋದು, ವಿದ್ಯಾಭ್ಯಾಸ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಬಿಸ್ನೆಸ್ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಟೆಕ್ನಾಲಜಿ ಕ್ಷೇತ್ರ, ಯಾವುದೇ ಕ್ಷೇತ್ರ ಆಗಿರ್ಬೋದು, ಮನುಷ್ಯ ಆ ವಿಷಯಗಳನ್ನು ಗುಪ್ತವಾಗಿಡಲು ಬಯಸ್ತಾರೆ. ಆದ್ರೆ ಅವರಿಗೆ ಅಂತಹ ಸಂದರ್ಭದಲ್ಲಿ ಅಗ್ರೆಸಿವ್ ಒಂದು ಕ್ರೋಧ ಬರ್ತಕ್ಕಂಥದ್ದು, ಅಥವಾ ನಾನೇನು ಕಡಿಮೆ ಎಂಬತಕ್ಕಂಥ ಅಹಂಕಾರ ಬರ್ತಕ್ಕಂಥದ್ದು, ಈ ಭಾವವನ್ನು ತಂದು ಆ ಮನುಷ್ಯನಲ್ಲಿ ಆ ಮಾತುಗಳನ್ನ ಹೇಳಿಸ್ಬಿಡೋದು. ಹೇಳ್ಬಾರ್ದು ಅಂತ ಏನ್ ಅನ್ಕೊಂಡಿರ್ತಾರೆ, ಅವುಗಳೆಲ್ಲ ಅವರ ಕರ್ಮದ ಕಾರ್ಯಗತವನ್ನ ಮಾಡ್ಲಿಕ್ಕೆ ಏನು ಯೋಜನೆಗಳಾಗಿರ್ತಾವೆ, ಜೀವದ ಯೋಜನೆಗಳಾಗಿರ್ತಾವೆ, ಯೋಜನೆಗಳನ್ನ ಅವರ ಬಾಯಿ ಮೂಲಕ ಹೇಳ್ತಕ್ಕಂಥದ್ದು. ಇದು ತಾಂತ್ರಿಕ ಕಾರ್ಯಗಳ ಮೂಲಕ ವಾಮಾಚಾರದಿಂದ, ಅದು ವಿಶೇಷವಾಗಿ ವಶೀಕರಣವನ್ನು ಮಾಡಿಕೊಂಡಂತಹ ಪಕ್ಷದಲ್ಲಿ, ವಶಕ್ಕೆ ತೆಗೆದುಕೊಂಡಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ತನ್ನ ಸ್ವಂತ ಆಲೋಚನೆಗಳನ್ನ ಆಲೋಚಿಸಲು ಮಾತ್ರ ಸ್ವತಂತ್ರ ಇರುತ್ತೆ.
ಅದನ್ನು ವಿಫಲಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಸ್ವತಂತ್ರ ಇರೋದಿಲ್ಲ. ಅದನ್ನು ವಿಫಲಗೊಳಿಸೋದಕ್ಕೆ ಯಾವ ವಾಮಾಚಾರದ ಆತ್ಮಗಳು, ತಾಂತ್ರಿಕ ಆತ್ಮಗಳು ಇರ್ತಾವೋ ಅವು ವಿಫಲಗೊಳಿಸ್ತಾವೆ. ಏನು ವಿಷಯ ತಾಂತ್ರಿಕರಿಗೆ ತಿಳಿಸ್ತಕ್ಕಂಥದ್ದು, ಎದುರಾಳಿಗಳಿಗೆ ತಿಳಿಸ್ತಕ್ಕಂಥದ್ದು, ಎದುರು ಜನರಿಗೆ ತಿಳಿಸ್ತಕ್ಕಂಥದ್ದು, ಆಪೋಸಿಟ್ ಯಾರು ಇರ್ತಾರೆ ಶತ್ರುಗಳು ಅಂತ ಅವರಿಗೆ ತಿಳಿಸ್ತಕ್ಕಂಥದ್ದು. ಈ ರೀತಿಯಾಗಿ ಕಾರ್ಯ ಇದೆ. ಆ ಮನುಷ್ಯರು ಹೇಳಲು ಬಯಸೋದಿಲ್ಲ, ಇದನ್ನ ಗುಪ್ತವಾಗಿಡಬೇಕು. ಇದು ಜೀವನದ ರಕ್ಷಣೆಗೂ, ರಾಜ್ಯದ ರಕ್ಷಣೆಗೂ, ರಾಷ್ಟ್ರದ ರಕ್ಷಣೆಗೂ ಅಗತ್ಯ ಇದೆ ಅಂತ. ಆದರೆ ಅದು ಬಾಯಲ್ಲಿ ಬಂದ್ಬಿಡುತ್ತೆ, ಬಡ 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 ಬಡ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ಯಾವಾಗ ಹೇಗೆ ಮಾತಾಡ್ತಾರಂತ. ಇಂತಹ ಆತ್ಮಗಳ ಕಾರ್ಯವನ್ನು ನಾವೇನು ಹೇಳ್ತೇವೆ, ಜಾಸೂಸಿ ಅಂತ ಆತ್ಮ. ಗುಪ್ತ ವಿಷಯಗಳನ್ನು ಹೊರಗೆ ತರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಅವುಗಳು ಆಲೋಚಿಸಿದಂಥ, ಅವುಗಳು ತುಂಬ್ತಾವಲ್ವ ವಿಷಯಗಳು, ಅದಲ್ಲ. ವಿಶೇಷ ಮನುಷ್ಯನ ಕರ್ಮಗಳಲ್ಲಿ ಆ ಸಮಯಕ್ಕೆ ಮುಂದಿನ ಭವಿಷ್ಯದಲ್ಲಿ ನಡೆಯಬಹುದಾದ ವಿಷಯಗಳು, ಅದಕ್ಕೆ ಆಲೋಚನೆ. ನನ್ನ ಜೀವನದಲ್ಲಿ ಹಿಂಗಾಗ್ಬೇಕು, ನಾನು ವಿದ್ಯಾಭ್ಯಾಸ ಅಥವಾ ಜಾಬ್, ಒಂದು ಮದುವೆ, ಮನೇನು, ಕಾರ್ಯನು, ಯಾವುದು ವ್ಯವಹಾರನು, ಯಾವುದೋ ಕಾರ್ಯಗಳಾಗಿರ್ಬೋದು, ರಾಷ್ಟ್ರ ರಕ್ಷಣೆ ವಿಷಯಗಳಾಗಿರ್ಬೋದು, ಅವುಗಳೆಲ್ಲವನ್ನು ಕೂಡ ಹೇಳ್ತಕ್ಕಂಥದ್ದು ಕರ್ಮಗಳಲ್ಲಿ ಬಂದಂಥದ್ದು. ಅದನ್ನು ಹೇಳ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೇಳಿಸ್ತಕ್ಕಂಥದ್ದು. ಆ ಮಾಹಿತಿಗಳು ಅವ್ರ ಬಾಯಿಂದನೇ ಬಂತು ನೋಡಿ. ನಾವು ಎಷ್ಟು ವರ್ಷದಿಂದ ಕಾಯ್ತಾ ಇದ್ವಿ, ಅವರೇ ಇಂಥ ಕೆಲಸ ಮಾಡಿದ್ದಾರೆ, ನಾವು ಅವ್ರನ್ನ ಕೇಳಿದ್ವಿ, ಇವ್ರನ್ನ ಕೇಳಿದ್ವಿ, ಆಗಂದು ಈಗಂದು ಸಂಧಾನ ಮಾಡಿದ್ವಿ, ಮಾತುಕತೆ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿ, ಏನೇ ಮಾಡಿದ್ರೂ ನಮ್ಗೆ ಗೊತ್ತಾಗ್ಲಿಲ್ಲ ನೋಡಿ. ಇವತ್ತು ಅವ್ರ ಬಾಯಲ್ಲೇ ಬಂತದು ಅಂತ. ಹೇಗೆ ಬಂತು ಅದೆಲ್ಲ? ಅದ್ರ ಹಿಂದೆ ಬೇಕಾದಷ್ಟು ಕಾರ್ಯಗಳಾಗಿರುತ್ತೆ. ದೇವಸ್ಥಾನಕ್ಕೆ ಹೋಗೋದಾಗಿರುತ್ತೆ, ವಾಮಾಚಾರಗಳನ್ನು ಮಾಡೋದಾಗಿರುತ್ತೆ, ಒತ್ತಡ ತರೋದಾಗಿರುತ್ತೆ, ಏನೇನಾಗಿರುತ್ತೆ. ಆದರೆ ಇದ್ರ ಹಿಂದೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಜಾಸೂಸಿ ಆತ್ಮಗಳು. ಯಾರ ಬಾಯಲ್ಲಿ ಗೌಪ್ಯ ವಿಷಯಗಳಾಗಿ ಉಳಿಯದೆ ಅದು ಸಾರ್ವಜನಿಕ ವಿಷಯವಾಗಿ ಪರಿವರ್ತಿತವಾಗತ್ತೆ. ಆ ಕಾರ್ಯವನ್ನು ಮಾಡ್ತಕ್ಕಂಥದ್ದೇ ಜಾಸೂಸಿ ಆತ್ಮಗಳು. ಅದು ವಿಶೇಷವಾಗಿ ವಾಮಾಚಾರ ಈ ವಿಧಾನದಲ್ಲಿ ಕಾರ್ಯ ಸಾಧ್ಯ. ಅದಕ್ಕೆ ಅಧಿಕ ಸಾಧನೆ ಎಂಬತಕ್ಕಂಥದ್ದು ಬೇಕು, ಅದು ಕೆಟ್ಟ ಮಾರ್ಗ. ಅದರಲ್ಲಿ ಲಭ್ಯವಾಗ್ತಕ್ಕಂಥದ್ದು ಕೆಟ್ಟ ಪ್ರತಿಫಲನೆ, ಒಳ್ಳೆಯದಂತೂ ಲಭ್ಯ ಆಗೋದಿಲ್ಲ. ಏಕೆಂದರೆ ಮನುಷ್ಯನಿಗೆ ಇನ್ನೊಬ್ಬರ ಬಗ್ಗೆ ತಿಳಿತಕ್ಕಂಥ ಅಗತ್ಯ ಏನಿಲ್ಲ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ. ಬ್ರಹ್ಮಾಂಡವೇಗೋ ಹಾಗೆ ಪಿಂಡ, ಮನುಷ್ಯ. ಪ್ರತಿಯೊಬ್ಬರು ಅದರಿಂದಾನೇ ರಚನೆ ಆಗಿರೋದು. ತನ್ನಲ್ಲಿರೋದನ್ನ ಮತ್ತೊಬ್ರಿಗೆ ತಿಳಿಸೋದೇನು, ಮತ್ತೊಬ್ಬರಲ್ಲಿರೋದನ್ನ ತಾನು ತಿಳಿಯೋದೇನು, ಎಲ್ಲ ಸೇಮ್ ಈಕ್ವಲ್. ಹಾಗಾಗಿ ಇಂಥ ಸಂದರ್ಭದಲ್ಲೂ ಕೂಡ ತಿಳಿತಕ್ಕಂಥ ಕಾರ್ಯವನ್ನು ಏನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ, ಕರ್ಮ ಫಲಗಳಲ್ಲಿ ಹಾನಿಯನ್ನು ಉಂಟು ಮಾಡಲಿಕ್ಕೆ, ಅದು ಅಧರ್ಮ, ಹಾನಿ. ಇಂಥ ವಿಷಯಗಳನ್ನು ನಾವು ಗಮನಿಸಿದಾಗ ಆ ಗುಪ್ತ ವಿಷಯಗಳನ್ನು ಹೇಗೆ ಪ್ರತಿಫಲನದ ರೀತಿಯಾಗಿ, ಅಂದರೆ ಎದುರಿಗೆ ಕಾಣುವಂಥ ರೀತಿಯಾಗಿ ಹೊರಚಿಮ್ತಕ್ಕಂಥದ್ದು, ಆ ಕಾರ್ಯವನ್ನು ನಾವು ಮಾಡ್ತಾ, ಇದಕ್ಕೆ ಜಾಸೂಸಿ ಆತ್ಮ ಅಂತ ನಾವು ಕರಿತೇವೆ. ಮುಂದಿನ ವಿಡಿಯೋದಲ್ಲಿ ಭೇಟಿ.